ಶೆಟ್ರು ಶ್ರೀರಾಮುಲು ಇಬ್ಬರಿಗೂ ಚಂಬು. ಲಕ್ಷ್ಮಣ್ ಸವದಿ ಕೊಟ್ಟರು ಸ್ಫೋಟಕ ಸುಳಿವು. ರಾಜ್ಯದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ರು ಮತ್ತು ಶ್ರೀರಾಮುಲು ಇಬ್ಬರಿಗೂ ಚೊಂಬೆ ಕತ್ತಿನ. ಜಗದೀಶ್ ಶೆಟ್ರು ಬೆಳಗಾವಿಯಿಂದ ಚೊಂಬು ತಗೊಂಡು ಹುಬ್ಬಳ್ಳಿಗೆ ವಾಪಸ್ ಹೋಗ್ತಾರ. ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬಿಚ್ಚಿಟ್ಟ ಸ್ಫೋಟಕ ಸುಳಿವೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುತ್ತಾ. ಬೆಳಗಾವಿಯಲ್ಲಿ ಶೆಟ್ರು ಮತ್ತು ಬಳ್ಳಾರಿಯಲ್ಲಿ ಶ್ರೀರಾಮುಲು ಇಬ್ರು ಸೋತು ಸುಣ್ಣವಾಗ್ತಾರ. ಅಲ್ಲಿನ ಮತದಾರರು ಈ ಇಬ್ಬರಿಗೂ ದೊಡ್ಡ ಚೊಂಬನ್ನ ಕೊಟ್ಟು ಮನೆಗೆ ಕಳಿಸ್ತಾರ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗ್ತಿದೆ. ಇಂಥ ಒಂದು ಅನುಮಾನ ವ್ಯಕ್ತವಾಗೋಕೆ ಅಸಲಿ ಕಾರಣ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಕೊಟ್ಟಿರೋ ಒಂದು ಹೇಳಿಕೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿಜೆಪಿಗೆ ವಾಪಸ್ ಆಗಿರೋ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷ ನನ್ನನ್ನು ಅತ್ಯಂತ ಗೌರವದಿಂದ ನಡೆಸಿಕೊಂಡಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ಬಳ್ಳಾರಿಯಲ್ಲಿ ಶ್ರೀರಾಮುಲುಗೆ ಚೊಂಬೆ ಖಾತ್ರಿ ಅಂತೇಳಿ ಟೀಕಿಸಿದ್ದಾರೆ. ಕಾಂಗ್ರೆಸ್ ಸೇರಿದ್ದರಿಂದ ಟಿಕೆಟ್ ಕೊಟ್ಟ ಮೇಲೆ ಸೋತದ್ದು ಯಾಕೆ? ಮೇಲ್ಮನೆ ಶಾಸಕರಾಗಿ ನೇಮಿಸಿದ ಮೇಲೆಯೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ್ದೇಕೆ? ಈ ಪ್ರಶ್ನೆಗಳಿಗೆ ಜಗದೀಶ್ ಶೆಟ್ಟರ್ ಅವರೇ ಉತ್ತರಿಸಬೇಕು. ಈ ಬಾರಿ ಬೆಳಗಾವಿಯ ಜನ ಕೊಡುವ ಚೊಂಬನ್ನ ಹಿಡ್ಕೊಂಡು ಶೆಟ್ಟರ್ ಹುಬ್ಬಳ್ಳಿಗೆ ಹೋಗಬೇಕಾಗಿದೆ ಅಂತೇಳಿ ಸವದಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ನನ್ನ ಬಗ್ಗೆ ಬಿಜೆಪಿ ಕನಿಕರ, ಮೊಸಳೆ ಕಣ್ಣೀರು ಸುರಿಸೋ ಅಗತ್ಯವಿಲ್ಲ. ಬಿಜೆಪಿ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿರೋ ನನ್ನ ಬಗ್ಗೆ ಕನಿಕರದ ಹೆಸರಿನಲ್ಲಿ ಮೊಸಳೆ ಕಣ್ಣೀರು ಸುರಿಸೋ ಅಗತ್ಯವಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ. ನಾನು ಬಿಜೆಪಿ ಪಕ್ಷಕ್ಕೆ ಸೇರುವ ಹಂತದವರೆಗೆ ಅಥಣಿ ಭಾಗದಲ್ಲಿ ಓರ್ವ ಗ್ರಾಮ ಪಂಚಾಯಿತಿ ಸದಸ್ಯ ಇರಲಿಲ್ಲ. ನಾನು ಯಾವುದೇ ಸಿಡಿ ಭ್ರಷ್ಟಾಚಾರದ ಹಗರಣದಲ್ಲಿರಲಿಲ್ಲ. ಆದ್ರೂ ಯಾವ ಕಾರಣಕ್ಕೆ ನನ್ನನ್ನ ಸಂಪುಟದಿಂದ ಕೈಬಿಟ್ರು ಅಂತ ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಸವದಿ ಹರಿಹಾಯ್ದಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ತೊರೆದ ನನ್ನನ್ನ ಹೆಲಿಕಾಪ್ಟರ್ ಮೂಲಕ ಕರೆದೊಯ್ದು ಕಾಂಗ್ರೆಸ್ ನನಗೆ ಟಿಕೆಟ್ ಕೊಟ್ಟಿದೆ. ಸ್ಟಾರ್ ಪ್ರಚಾರಕ್ಕೆ ಗೌರವ ನೀಡಿದೆ. ಹೀಗಾಗಿ ಕಾಂಗ್ರೆಸ್ ನನ್ನನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಅಂತೇಳಿ ಲಕ್ಷ್ಮಣ್ ಸವದಿ ಬಿಜೆಪಿ ನಾಯಕರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನ ಕಳೆದ 25 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯನಾಗಿ ನಾನು ಅಲ್ಲಿನ ಆಳ ಅಗಲ ನುಡಿದ್ದೇನೆ. ಚುನಾವಣೆ ಬಂದಾಗ ಜಾತಿ ನಡುವೆ ವೈಷಮ್ಯ ಬಿತ್ತೋದು ಬಿಜೆಪಿಯ ಸ್ವಭಾವ. ಇದನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ ಅಂತೇಳಿ ಸವದಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಅವರ ಚುನಾವಣಾ ಪ್ರಚಾರದ ಭಾಷಣಗಳನ್ನು ಅವಲೋಕಿಸಿದ್ರೆ 10 ವರ್ಷಗಳಲ್ಲಿ ಆಡಳಿತ ನಡೆಸುವಲ್ಲಿ ವಿಫಲರಾಗಿದ್ದು ಸೋಲುವ ಭೀತಿ ಅವರ ಮಾತಿನಲ್ಲಿ ವ್ಯಕ್ತವಾಗ್ತಿದೆ. ಮಣಿಪುರದ ಹೇಯ ಕೃತ್ಯದ ಬಗ್ಗೆ ಎಲ್ಲಿಯೂ ಧ್ವನಿ ಎತ್ತದ ಮೋದಿ ಅವರಿಗೆ ರಾಜ್ಯದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತೇಳಿ ಸವದಿ ಕುಟುಕಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ದಿವಾಳಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ಕರ್ನಾಟಕ ರಾಜ್ಯದ ಜನರು ಬೆಲೆ ಏರಿಕೆ ಸಂಕಷ್ಟದಲ್ಲೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಿದೆ. ಗ್ಯಾರಂಟಿ ಯೋಜನೆ ಜಾರಿಗೆ ತಂದದ್ದು ಬಡವರಿಗೆ ಅನುಕೂಲ ಮಾಡಿದ್ದನ್ನ ಸಹಿಸದೆ ಟೀಕೆ ಮಾಡುತ್ತಿದ್ದಾರೆ ಅಂತೇಳಿ ಪ್ರಧಾನಿ ಮೋದಿ ಅವರಿಗೆ ಲಕ್ಷ್ಮಣ್ ಸವದಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕೈಗೆ 20 ಸೀಟು ಪಕ್ಕ. ಮೋದಿ ಸುಳ್ಳುಗಳಿಗೆ ರಾಜ್ಯದ ಜನ ಉತ್ತರ. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಈ ಸಲ ಒಟ್ಟು 20ಕ್ಕೂ ಹೆಚ್ಚು ಎಂಪಿ ಸೀಟುಗಳನ್ನು ರಾಜ್ಯ ಕಾಂಗ್ರೆಸ್ ಗೆಲ್ಲಲಿದೆ ಅಂತೇಳಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಕ್ಷೇತ್ರದಿಂದ ರಾಜು ಅಲಗೂರ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲೋದು ಸೂರ್ಯಚಂದ್ರರು ಇರುವಷ್ಟೇ ಸತ್ಯ ಅಂತೇಳಿ ಸವದಿ ಹೇಳಿದ್ದಾರೆ. ಇನ್ನ 2014ರಲ್ಲಿ ಗುಜರಾತ್ ಮಾದರಿ ಜಾರಿಗೆ ತರೋದಾಗಿ ಮೋದಿ ಹೇಳಿದ್ರು. ವಿದೇಶದಿಂದ ಕಪ್ಪು ಹಣ ತಂದು ಸಾಲ ತೀರಿಸುವುದು, ರೈತರ ಆದಾಯ ದ್ವಿಗುಣ ಮಾಡೋದು, ನಿರುದ್ಯೋಗ ನಿವಾರಣೆಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ, ದೇಶದ ನದಿಗಳ ಜೋಡಣೆ ಮೂಲಕ ವಾಜಪೇಯಿ ಕನಸು ನನಸು ಮಾಡುವ ಭರವಸೆ ನಂಬಿ ರೈತರು ಬಿಜೆಪಿ ಪಕ್ಷವನ್ನ ಬೆಂಬಲಿಸಿದ್ರು. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಯಾವುದನ್ನು ಈಡೇರಿಸದ ಕಾರಣ ಈ ಬಾರಿ ಬಿಜೆಪಿಗೆ ದೇಶದಲ್ಲಿ ಹೀನಾಯ ಸೋಲು ಖಚಿತ ಅಂತೇಳಿ ಸವದಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಲಕ್ಷ್ಮಣ್ ಸವದಿ ಅವರು ಹೇಳಿದಂತೆ ಜಗದೀಶ್ ಶೆಟ್ರು ಮತ್ತು ಶ್ರೀರಾಮುಲುಗೆ ಮತದಾರರು ಈ ಚುನಾವಣೆಯಲ್ಲಿ ದೊಡ್ಡ ಚೊಂಬು ಕೊಟ್ಟು ಮನೆಗೆ ಕಳಿಸ್ತಾರಾ? ದೇಶದಲ್ಲೂ ಬಿಜೆಪಿಗೆ ಈ ಸಲ ಭಾರಿ ಹಿನ್ನಡೆಯಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.